ಧೈರ್ಯ ಮತ್ತು ಪರಿಶ್ರಮದ ಕಥೆ. ಒಂದು ಬಾರಿ ಹಸಿರಿನಿಂದ ಕಂಗೊಳಿಸುವ ದೊಡ್ಡ ಕಾಡಿನಲ್ಲಿ ಒಂದು ಮೊಲ ಮತ್ತು ಒಂದು ಆಮೆ ಇದ್ದವು. ಮೊಲ ತನ್ನ ಓಟದ ವೇಗದ ಬಗ್ಗೆ ತುಂಬಾ ಹೆಮ್ಮೆಪಡುತ್ತಿತ್ತು. ಅದು ಯಾವಾಗಲೂ ಹೆಮ್ಮೆಪಟ್ಟು ಹೇಳುತ್ತಿತ್ತು, ನನ್ನ ನೋಡಿ, ನಾನು ಕಾಡಿನ ಅತಿವೇಗದ ಪ್ರಾಣಿ. ಯಾರೂ ನನ್ನನ್ನು ಓಟದಲ್ಲಿ ಗೆಲ್ಲಲಾರರು. ಆದರೆ ನಿಧಾನವಾಗಿ ನಡೆಯುವ ಆಮೆ ಸುಮ್ಮನೆ ನಗುತ್ತಾ ಹೇಳಿತು, ಒಮ್ಮೆ ಓಟ ಮಾಡೋಣ, ಯಾರು ಗೆಲ್ಲುತ್ತಾರೋ ನೋಡೋಣ. ಮೊಲ ಜೋರಾಗಿ ಹೇಳಿತು, ನೀನು ನನ್ನ ಜೊತೆ ಓಟ ಮಾಡ್ತೀಯಾ? ಇದು ತುಂಬಾ ಸುಲಭ. ನಾನು ಕ್ಷಣದಲ್ಲೇ ಗೆಲ್ಲುತ್ತೇನೆ. ಆದರೂ ಆಮೆ ಶಾಂತವಾಗಿ ಉತ್ತರಿಸಿತು, ಪ್ರಯತ್ನಿಸಿ ನೋಡೋಣ. ಅಂತೂ ಎಲ್ಲಾ ಕಾಡಿನ ಪ್ರಾಣಿಗಳು ಓಟ ನೋಡಲು ಸೇರಿದವು. ಸಿದ್ಧ, ತಯಾರಾಗಿ, ಓಡು. ಮೊಲ ಜೋರಾಗಿ ಓಡಿತು ಮತ್ತು ಬೇಗನೆ ಮುಂದೆ ಹೋದವು. ಹಿಂದೆ ತಿರುಗಿ ನೋಡಿದಾಗ ಆಮೆ ಬಹಳ ಹಿಂದಿತ್ತು. ಅವನು ತುಂಬಾ ನಿಧಾನ. ನನಗೆ ಸಾಕಷ್ಟು ಸಮಯ ಇದೆ. ಒಂದು ಚಿಕ್ಕ ನಿದ್ರೆ ಮಾಡೋಣ. ಅಂತೂ ಮೊಲ ಮರದ ಕೆಳಗೆ ಮಲಗಿ ನಿದ್ದೆಗೆ ಜಾರಿತು. ಆಗಾಗ ಆಮೆ ನಿಧಾನವಾಗಿ ಆದರೆ ನಿರಂತರವಾಗಿ ನಡೆದು ಹೋಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಮೊಲ ಎಚ್ಚರಗೊಂಡಿತು. ಅಯ್ಯೋ, ಆಮೆ ಎಲ್ಲಿದೆ ಅಂತ ಕಿಕ್ಕಿರಿದು ಓಡಿತು. ಆದರೆ ತಡವಾಗಿತ್ತು. ಆಮೆ ಈಗಾಗಲೇ ಗಮ್ಯಸ್ಥಾನವನ್ನು ತಲುಪಿತ್ತು. ಎಲ್ಲಾ ಪ್ರಾಣಿಗಳು ಕೂಗಿ ಹೇಳಿದರು, ಹುರ್ರೇ, ಆಮೆಗೆ ಜಯ. ಮೊಲ ತನ್ನ ತಲೆಯನ್ನು ತಗ್ಗಿಸಿ ನಾಚಿ ಹೇಳಿತು, ನಾನು ಅಷ್ಟು ಹೆಮ್ಮೆಪಡುವುದಿಲ್ಲ, ನಾನು ಪಾಠ ಕಲಿತೆ. ಆಮೆ ನಗುತ್ತಾ ಹೇಳಿತು, ನಿಧಾನವಾಗಿ ಶ್ರದ್ಧೆಯಿಂದ ಸಾಗುವವನೇ ಗೆಲ್ಲುತ್ತಾನೆ.